ಶರಣರ ನಾಡು, ಸೂಫಿ ಸಂತರ ಬೀಡು, ತೊಗರಿ ಕನಜ, ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಹೀಗೆ ಹಲವು ಹೆಸರುಗಳಿಂದ ಪ್ರಸಿದ್ಧಿಯಾಗಿರುವ ಕಲಬುರಗಿ ಭಾವೈಕ್ಯತೆಗೆ ಹೆಸರಾದವರು. ಶತಮಾನಗಳ ಇತಿಹಾಸ ಹೊಂದಿರುವ ಸ್ಮಾರಕಗಳು, ಖಾಜಾ ಬಂದೇ ನವಾಜ್ ದರ್ಗಾ, ಶರಣ ಬಸವೇಶ್ವರ ದೇವಸ್ಥಾನ, ಬೌದ್ಧ ವಿಹಾರ ಸೇರಿದಂತೆ ಹಲವು ಪ್ರವಾಸಿ ತಾಣಗಳು ಕಲಬುರಗಿಯಲ್ಲಿವೆ. ಅವುಗಳಲ್ಲಿ ಪ್ರಮುಖವಾದುದು ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಕಲಬುರಗಿ ಕೋಟೆ. ಈ ಕೋಟೆಯನ್ನ ಯಾರು ಯಾವಾಗ ಕಟ್ಟಿಸಿದರು, ಇದರ ವಿಶೇಷತೆ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಕಲಬುರಗಿ ನಗರ ಬಸ್ ನಿಲ್ದಾಣದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಈ ಐತಿಹಾಸಿಕ ಕೋಟೆ ಇದೆ. ಇತಿಹಾಸದ ಪ್ರಕಾರ ಈ ಕೋಟೆಯನ್ನ ಹಲವು ಬಾರಿ ನಾಶ ಮಾಡಲಾಗಿದೆ ಹಾಗೂ ಮತ್ತೆ ಕಟ್ಟಲಾಗಿದೆ. ಕಲಬುರಗಿ ಕೋಟೆಯನ್ನ ಮೂಲತಃ ವಾರಂಗಲ್ ರಾಜ ಗುಲ್ಚಂದ್ ನಿರ್ಮಿಸಿದ ಎನ್ನಲಾಗುತ್ತದೆ. ಕ್ರಿಸ್ತಶಕ 1347ರಲ್ಲಿ ದೆಹಲಿ ಸುಲ್ತಾನರ ಅಧಿಪತ್ಯದ ವಿರುದ್ಧ ದಂಗೆ ಎದ್ದು ಸ್ವತಂತ್ರ ಬಹಮನಿ ರಾಜ್ಯ ಸ್ಥಾಪಿಸಿದ ಅಲ್ಲಾವುದ್ದೀನ್ ಹಸನ್ ಗಂಗು ಈ ಕೋಟೆಯನ್ನ ನವೀಕರಿಸಿದ ಎಂದು ಇತಿಹಾಸ ಹೇಳುತ್ತದೆ. 1347ರಿಂದ 1424ರವರೆಗೆ ಗುಲ್ಬರ್ಗಾ ಅಂದರೆ ಈಗಿನ ಕಲಬುರಗಿ ಬಹಮನಿ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ನಂತರ ರಾಜಧಾನಿಯನ್ನ ಬೀದರ್ಗೆ ಸ್ಥಳಾಂತರಿಸಲಾಯಿತು. ವಿಜಯನಗರ ಸಾಮ್ರಾಜ್ಯವು ಈ ಕೋಟೆಯನ್ನ ನೆಲಸಮ ಮಾಡಿತ್ತು. ಆದರೆ 1565ರಲ್ಲಿ ತಾಳಿಕೋಟೆ ಕದನದಲ್ಲಿ ವಿಜಯನಗರವನ್ನ ಸೋಲಿಸಿದ ನಂತರ ಬಿಜಾಪುರ್ ಆದಿಲ್ ಶಾಹಿ ಸುಲ್ತಾನರು ಈ ಕೋಟೆಯನ್ನ ಮತ್ತೆ ನಿರ್ಮಾಣ ಮಾಡಿದರು. ಇಪ್ಪತ್ತು ಎಕರೆ ಪ್ರದೇಶದಲ್ಲಿರುವ ಈ ಕೋಟೆ 2 ಸುತ್ತಿನ ಕೋಟೆಯಾಗಿದೆ. ಒಳಗಿನ ಗೋಡೆಯು ಹೊರಗಿನ ಗೋಡೆಗಿಂತ ಹೆಚ್ಚು ಎತ್ತರವಾಗಿದೆ. ಈ ಕೋಟೆಯ ಗೋಡೆಯು 50 ಅಡಿ ದಪ್ಪ ಇದೆ. 3 ಕಿಲೋಮೀಟರ್ಗಳಷ್ಟು ವಿಸ್ತಾರವಾದ ಇಡೀ ಕೋಟೆಯನ್ನ 30 ಅಡಿ ಅಗಲ ಹಾಗೂ 15 ಅಡಿ ಆಳದ ಕಂದಕ ಸುತ್ತುವರೆದಿದೆ. ಒಂದು ವೇಳೆ ಶತ್ರುಗಳು ಆಕ್ರಮಣ ಮಾಡಿದಾಗ ಅವರು ನೀರಿನಲ್ಲಿ ಈಜಿ ಕೋಟೆ ಗೋಡೆ ತಲುಪುವ ಸಾಹಸ ಮಾಡಬೇಕಾಗಿತ್ತು. ಹೀಗಾಗಿ ಈ ಕೋಟೆ ಅಭೇದ್ಯವಾಗಿತ್ತು. ಕೋಟೆಗೆ 2 ಪ್ರವೇಶ ದ್ವಾರಗಳಿದ್ದು ಈ ದ್ವಾರಗಳಲ್ಲಿ ಹಿಂದೂ ಇಸ್ಲಾಮಿಕ್ ಶೈಲಿಯ ರಚನೆಗಳನ್ನ ಕಾಣಬಹುದು. ಇಲ್ಲಿ ಬಲಿಷ್ಠ ದೊಡ್ಡ ಗಾತ್ರದ ಬಾಗಿಲು ಇತ್ತು ಎಂದು ಹೇಳಲಾಗ್ತದೆ. ಈ ಕೋಟೆಯಲ್ಲಿ 6 ಗುಪ್ತ ದ್ವಾರಗಳಿದ್ದು ತುರ್ತು ಸಂದರ್ಭದಲ್ಲಿ ಸೈನಿಕರು ಸರಾಗವಾಗಿ ಕೋಟೆ ಒಳಗೆ ಅಥವಾ ಹೊರಗೆ ಬರಲು ಅವು ಸಹಕಾರಿಯಾಗಿದ್ದವು. ಈಗ ಬಹುತೇಕ ಈ ದ್ವಾರಗಳು ಮುಚ್ಚಿ ಹೋಗಿವೆ. ಕೋಟೆಯ ಆವರಣದಲ್ಲಿ 16 ಕಾವಲು ಗೋಪುರ ಅಂದರೆ ಬುರುಜ್ಗಳಿವೆ. ಇಲ್ಲಿಂದಲೇ ಬಹಮನಿ ಸೈನಿಕರು ಶತ್ರುಗಳ ಚಲನವಲನಗಳ ಮೇಲೆ ನಿಗಾ ಇಡ್ತಾ ಇದ್ರು. ಜೊತೆಗೆ ಕೋಟೆ ಒಳಗಡೆ ವಾಸ ಮಾಡುತ್ತಿದ್ದ ರಾಜ ಪರಿವಾರದವರಿಗೆ ನೀರು ಒದಗಿಸಲು ಇಲ್ಲಿ 8 ಬಾವಿಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಕೋಟೆ ಒಳಗಡೆ ಹೋಗ್ತಾ ಇದ್ದ ಹಾಗೆ ಇಲ್ಲಿರುವ ರಣಮಂಡಲ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ. ಬಹಮನಿ ಆಳ್ವಿಕೆ ಸಂದರ್ಭದಲ್ಲಿ ಇದು ಸೈನಿಕರಿಗೆ ಯುದ್ಧ ತರಬೇತಿ ನೀಡುವ ಸ್ಥಳವಾಗಿತ್ತು. ಜೊತೆಗೆ ಯುದ್ಧದ ಮುನ್ನ ಅಥವಾ ಮುಗಿದ ನಂತರ ಸುಲ್ತಾನರು, ಮಂತ್ರಿಗಳು, ಸೇನಾಧಿಪತಿಗಳು ಇಲ್ಲಿ ರಹಸ್ಯ ಸಭೆಗಳನ್ನ ಮಾಡ್ತಾ ಇದ್ರು ಅಂತ ದಾಖಲೆಗಳಿಂದ ತಿಳಿದು ಬರುತ್ತೆ. ಜೊತೆಗೆ ರಣಮಂಡಲ ತೋಪು, ಬಾಣ, ಖಡ್ಗ, ಸಿಡಿಮದ್ದು ಸೇರಿದಂತೆ ಯುದ್ಧ ಸಾಮಗ್ರಿಗಳನ್ನ ಸಂಗ್ರಹಿಸಿ ಇಡುವ ತಾಣವೂ ಆಗಿತ್ತು ಎಂದು ಈ ರಚನೆಗಳಿಂದ ತಿಳಿದು ಬರುತ್ತೆ.
ರಣಮಂಡಲದಲ್ಲಿ 3 ಬೃಹತ್ ಫಿರಂಗಿಗಳನ್ನ ನೋಡಬಹುದು. ಈ ಕೋಟೆಯಲ್ಲಿ ಸುಮಾರು 26 ಫಿರಂಗಿಗಳಿವೆ ಎಂದು ಹೇಳಲಾಗ್ತದೆ. ಆದರೆ ನೋಡಲು ಸಿಗುವುದು 17 ಮಾತ್ರ. ಅದರಲ್ಲೂ ಕೆಲವು ಮುಳ್ಳು ಕಂಟಿಗಳಲ್ಲಿ ಮುಚ್ಚಿ ಹೋಗಿವೆ. ಯುದ್ಧಗಳಲ್ಲಿ ಹೊತ್ತುಕೊಂಡು ಹೋಗುವ ತೋಪುಗಳು ಬೇರೆ, ಕೋಟೆಯ ರಕ್ಷಣೆಗಾಗಿ ನಿಲ್ಲಿಸಿರುವ ತೋಪುಗಳು ಬೇರೆ. 4 ಅಡಿಯಿಂದ 29 ಅಡಿವರೆಗಿನ ಆಕಾರದ ತೋಪುಗಳನ್ನ ಕಲಬುರಗಿ ಕೋಟೆಯಲ್ಲಿ ನೀವು ನೋಡಬಹುದು. ಕೋಟೆಯ ಮೇಲೆ ಈ ಬೃಹತ್ ತೋಪುಗಳನ್ನ ಹೇಗೆ ತಂದು ನಿಲ್ಲಿಸ್ತಾ ಇದ್ರು ಎಂಬ ಕುತೂಹಲ ನಿಮ್ಮಲ್ಲಿ ಮೂಡಿರಬಹುದು. ಆಗಿನ ಕಾಲದಲ್ಲಿ ಇಷ್ಟು ತೂಕದ ತೋಪುಗಳನ್ನ ಮೇಲಕ್ಕೆ ತರುವುದು ಸವಾಲಿನ ಕೆಲಸ ಆಗಿತ್ತು. ಹೀಗಾಗಿ ತೋಪಿನ ಸಣ್ಣ ಸಣ್ಣ ಬಳೆಗಳನ್ನ ತಯಾರಿಸಿ ಅವುಗಳನ್ನ ಮೇಲೆ ತಂದು ಬೆಸುಗೆ ಹಾಕಲಾಗ್ತಾ ಇತ್ತು. ಈ ಎಲ್ಲ ಫಿರಂಗಿಗಳಲ್ಲಿ ವಿಶೇಷವಾದದ್ದು 12 ಗಜ ತೋಪು. ಬರೋಬ್ಬರಿ 29 ಅಡಿ ಉದ್ದವಿದೆ. 7.6 ಅಡಿ ಸುತ್ತಳತೆಯನ್ನ ಈ ತೋಪು ಹೊಂದಿದ್ದು 2 ಅಡಿ ವ್ಯಾಸವನ್ನು ಹೊಂದಿದೆ. 7 ಅಂಗುಲ ಅಂದ್ರೆ ಅರ್ಧ ಅಡಿಗಿಂತ ಹೆಚ್ಚು ದಪ್ಪವಾಗಿದ್ದು 75 ಟನ್ ತೂಗ್ತದೆ. ಸುಮಾರು 1.5 ಕಿಲೋಮೀಟರ್ ವರೆಗೂ ಮದ್ದು ಹಿಡಿಸಬಲ್ಲದು. ಇದು ಪಂಚಲೋಹಗಳಿಂದ ಸಿದ್ಧವಾಗಿದೆ. ಪ್ರಸ್ತುತ ಈ ತೋಪು ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶವಿಲ್ಲ. ಇನ್ನು ಕೋಟೆಯ ಆವರಣದಲ್ಲಿ ಸುಂದರವಾದ ಜಾಮಾ ಮಸೀದಿ ಸಹ ಇದೆ. ಇಂಡೋ ಪರ್ಷಿಯನ್ ಶೈಲಿಯ ಈ ಮಸೀದಿಯಲ್ಲಿ ಯಾವುದೇ ಮೂಲೆಯಲ್ಲಿ ನಿಂತರೂ ಇನ್ನೊಂದು ಮೂಲೆಗೆ ಧ್ವನಿ ಸ್ಪಷ್ಟವಾಗಿ ಕೇಳುವಂತಹ ಧ್ವನಿ ಬೆಳಕಿನ ವ್ಯವಸ್ಥೆ ಮಾಡಲಾಗಿದೆ. ಕಲಬುರಗಿ ಕೋಟೆಯ ಗೋಡೆಗಳು ಕೇವಲ ಭದ್ರತೆಗಾಗಿ ಮಾತ್ರವಲ್ಲ, ಶಿಲ್ಪಕಲೆಯ ಅಪರೂಪದ ನಿದರ್ಶನಗಳು ಆಗಿವೆ. ಗೋಡೆಗಳನ್ನ ದಪ್ಪ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಗೋಡೆಯ ಮೇಲೆ ಫಿರಂಗಿಗಳನ್ನ ನಿರ್ವಹಿಸಲು ಇಲ್ಲಿ ಕಾವಲು ಕೋಣೆಗಳನ್ನ ನಿರ್ಮಿಸಲಾಗಿದೆ. ಒಳಗೋಡೆ ಹಾಗೂ ಹೊರಗೋಡೆ ನಡುವೆ ಸಾಕಷ್ಟು ಜಾಗ ಇರುವ ಈ ಪ್ರದೇಶದಲ್ಲಿ ಆನೆಗಳಿಗೆ ತಾಲೀಮು ನೀಡಲಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ. ಕೋಟೆಯ ಗೋಡೆಗಳ ಮೇಲೆ ಮುಳ್ಳು ಕಂಟಿ ಗಿಡಗಳು ಬೆಳೆದು ನಿಂತಿವೆ. ಜೊತೆಗೆ ಕೋಟೆಯ ಜಾಗ ಅತಿಕ್ರಮಣಕ್ಕೆ ಒಳಗಾಗಿದೆ. ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಈ ಕೋಟೆಯ ಬಗ್ಗೆ ಮುತುವರ್ಜಿ ವಹಿಸುವ ಅಗತ್ಯವಿದೆ. ನೀವು ಕಲಬುರಗಿಗೆ ಭೇಟಿ ಕೊಟ್ಟಾಗ ಈ ಐತಿಹಾಸಿಕ ಕೋಟೆ ನೋಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.